ಇವರು ಅವರ ಧರ್ಮಪತ್ನಿ ಸೂರ್ಯವಂಶದ ಗಂಗಾ ಜಯಸೂರ್ಯ ಅಂತ. ಗಂಡನ ಹೆಜ್ಜೆಯಲ್ಲೇ ನಡೆಯೋ ಆದರ್ಶ ಪತ್ನಿ. ಈ ಪುಣ್ಯ ದಂಪತಿಗಳೇ ಇವತ್ತು ಸ್ವಾಮಿಗೆ ಕಲ್ಯಾಣ ನಡೆಸ್ತಾ ಇರೋದು. ಆ ಸಂಭ್ರಮನ ನಮ್ಮ ಕಣ್ಣಲ್ಲಿ ನೋಡಕ್ಕೆ ಮೊದಲು ಈ ದಂಪತಿಗೆ ನಮ್ಮ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆ. ಇವತ್ತು ನಿಮ್ಮ ಮದುವೆ ದಿನ ಅಲ್ವಾ? ಈ ಮುತ್ತಿನ ಹಾರನ ಇವರ ಕುತ್ತಿಗೆಗೆ ಹಾಕಿ ಸ್ವಾಮಿ. ನಾಣಿ, ಏನಿದು ನಾಣಿ? ಸ್ಟೇಜ್ ಹತ್ಸಿ ಏನೇನೋ ಹೇಳ್ತಿದ್ದಾರೆ. ಎಲ್ರು ನೋಡ್ತಿದ್ದಾರೆ ಸರ್, ಹಾಕಿ. ನೋಡಿದ್ರೆ ನೋಡ್ಲಿ ಬಿಡಯ್ಯ, ನಾನು ಹಾಕಲ್ಲ. ಅಲ್ಲಿರೋರಲ್ಲಿ ಮೀಡಿಯಾದವರು ಇದ್ದಾರೆ ಅಂತ ನನಗೆ ಅನುಮಾನ. ಯಾಕೆ ಸುಮ್ಮನೆ ರಿಸ್ಕು? ಹೊರ್ಗೆ ಮರ್ಯಾದೆ ಹೋಗುತ್ತೆ. ಇದೊಂದ್ಸಲ ಹಾಕ್ಬಿಡಿ. ತಗೊಳ್ಳಿ ಸ್ವಾಮಿ. ನಾಣಿ ಸರ್, ಹೇಗೆ ಹಾಕೋದು? ಗಂಟು ಹಾಕ್ಬಿಡಿ ಸರ್. ವಾಟ್? ಜನ ನೋಡ್ತಿದ್ದಾರೆ. ಹಾಕ್ಬಿಡಿ ಹಾಕ್ಬಿಡಿ. ಶುಭವಾಗಲಿ. ಥ್ಯಾಂಕ್ ಯು ಯಜಮಾನ್ರೆ. ನಾನು ಕೇಳದೆ ಇದ್ರು ನನ್ನ ಕುತ್ತಿಗೆಗೆ ಮಂಗಳಸೂತ್ರ ಕಟ್ಟಿದ್ರಿ. ಅದು ಮಂಗಳಸೂತ್ರ ಅಲ್ಲ, ಮುತ್ತಿನ ಹಾರ. 3 ಗಂಟೆ ಹಾಕಿದ್ರೆ ಮಂಗಳಸೂತ್ರನೇ. ಮತ್ತೆ ಸಿಕ್ಬಿಟ್ಟೆ ನಾಣಿ. ಇಲ್ಲ ಸರ್, ಮೇಡಮ್ ಕುತ್ತಿಗೆಗೆ ನೀವು ಮುತ್ತಿನ ಸರ ಕಟ್ಟಿದ್ರಿ ಅಷ್ಟೇ. ಮತ್ತವಳು ಮಂಗಳಸೂತ್ರ ಅಂತಾಳೆ. ಅದು ಅವ್ರ ಸಂತೋಷ ಸರ್, ಅನ್ಕೊಂಡ್ರೆ ಅನ್ಕೊಳ್ಳಿ ಬಿಡಿ. ಇದೆಲ್ಲ ನಿನ್ನಿಂದನೇ ನಾಣಿ. ಮೀಡಿಯಾ ಅದು ಇದು ಅಂತ ಎಲ್ಲರ ಮುಂದೆ ನನ್ನ ಪ್ರೆಷರ್ ಹಾಕಿ ಕಟ್ಟಿಸ್ದೆ. ಹೌದು, ಇದು ಅವಳ ಜೊತೆ ಸೇರಿ ನೀನ್ ಮಾಡಿರೋ ಕೆಲ್ಸನಾ? ರಾಮ, ನಾನು ನಿಮ್ಮ ಉಪ್ಪು ತಿಂದು ಬೆಳೆದ. ಸರಿ ಸರಿ, ನಡಿ. ನಡೀರಿ.
ಏನ್ ಚಂದ್ರಿಕಾ, ಅರ್ಚನೆ ಮಾಡೋದು, ಹರಿಕತೆ ಕೇಳೋದು, ಗುಡಿಲಿ ಏನೇನೋ ನಡೀತಿದೆ. ಇದೆಲ್ಲ ನೋಡಕ ನಾವಿಲ್ಲಿಗೆ ಬಂದಿದ್ದು. ನಿಜವಾದ ಕೆಲಸ ಯಾವಾಗ? ಇಲ್ಲಿಗ ರೂಪ ನಿತ್ಯ ಬರ್ತಾರೆ ಅಂತೀಯಾ? ಖಂಡಿತ ಬರ್ತಾರೆ. ಅವರಿಬ್ರು ಬಂದೇ ಬರ್ತಾರೆ. ಅವ್ರು ಬಂದು ನಾನು ಹಾಕಿರೋ ಪದ್ಮವ್ಯೂಹದಲ್ಲಿ ಸಿಕ್ಬೀಳ್ತಾರೆ. ಅವ್ರು ಈ ದೇವಸ್ಥಾನದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದ್ಸಲ ಯೋಚನೆ ಮಾಡು ನಿತ್ಯ. ಇದು ನನಗೆ ದೇವಸ್ಥಾನ ತರ ಕಾಣಿಸ್ತಿಲ್ಲ, ಹುಲಿ ಗುಹೆ ಹಾಗೆ ಕಾಣಿಸ್ತಿದೆ. ನಿನ್ನ ಹಿಡಿಯೋದಕ್ಕೆ ಚಂದ್ರಿಕಾ ಮಾಡಿರೋ ಪದ್ಮವ್ಯೂಹದ ತರ ಕಾಣಿಸ್ತಿದೆ. ಐ ಡೋಂಟ್ ಕೇರ್ ಮಾಮ್. ಅವಳ ಪ್ಲಾನ್ ಏನಾದ್ರೂ ಇರ್ಬೋದು. ಗಂಗನ ಕಾಪಾಡೋದೇ ನನ್ನ ಪ್ಲಾನ್. ಅವಳನ್ನ ಕಾಪಾಡಕ್ ಹೋಗಿ ನೀನ್ ಸಿಕ್ಕಾಕೊಳ್ತೀಯೇನೋ ಅಂತ ನನಗ್ ಭಯ. ನನಗಿಲ್ದಿರೋ ಭಯ ನಿನಗೆ ಯಾಕೆ ಮಾಮ್? ಇವತ್ತು ನಾನು ಆ ಚಂದ್ರಿಕಾನೋ ಡಿಸೈಡ್ ಆಗ್ಬೇಕು. ಬಾ ನಿತ್ಯ. ಚಂದ್ರಿಕಾ, ಅವರು ಬಂದ್ರು. ನಡೀರಿ. ಏಯ್, ನಾನು ಹೇಳೋವರೆಗೂ ಯಾರು ಕೂಡ ಹೊರಗಡೆಯಿಂದ ಒಳಗಡೆ ಬರಬಾರ್ದು. ಒಳಗಿಂದ ಸೊಳ್ಳೆ ಕೂಡ ಹೊರಗಡೆ ಹೋಗ್ಬಾರ್ದು. ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಕತ್ತಿ ಹಿಡ್ಕೊಂಡು ಕಾವಲ್ ಕಾಯ್ತಾ ಇರಿ. ಸೂಪರ್ ಚಂದ್ರಿಕಾ, ಒಳ್ಳೆ ಪ್ಲಾನ್ ಮಾಡಿದೀಯಾ. ಇನ್ನು ನಿತ್ಯ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಹೇಳಿದ್ನಲ್ಲ, ಇದು ಪದ್ಮವ್ಯೂಹ ಅಂತ. ಇಲ್ಲಿ ನಡೀತಾ ಇರೋದು ಸೀತಾರಾಮರ ಕಲ್ಯಾಣ ಅಲ್ಲ. ಈ ಚಂದ್ರಿಕಾಗೂ ಆ ನಿತ್ಯ ಗಂಗಾ ಸ್ವರೂಪ ಮಧ್ಯೆ ನಡೆಯೋ ಕುರುಕ್ಷೇತ್ರ. ಪುರೋಹಿತ್ರೆ, ಕಲ್ಯಾಣೋತ್ಸವ ಶುರು ಮಾಡಿ. ಮುಹೂರ್ತಕ್ಕೆ ಇನ್ನೂ ಸ್ವಲ್ಪ ಸಮಯ ಇದೆಯಮ್ಮ. ಕಲ್ಯಾಣ ಶುರು ಮಾಡೋ ಮೊದಲು ಕಲ್ಯಾಣ ಮೂರ್ತಿನ ಗುಡಿ ಸುತ್ತ ಪ್ರದಕ್ಷಿಣೆ ಮಾಡಿಸ್ಬೇಕು. ಕಲ್ಯಾಣ ಮಾಡಬೇಕಾದವರು ಮುಂದೆ ಬನ್ನಿ. ತಗೋಜೆ. ತಗೊಳಮ್ಮ. ನೋಡಪ್ಪ, ನೀನ್ ರಾಮನ ವಿಗ್ರಹ ತಗೋ. ಅಮ್ಮ, ನೀನ್ ಸೀತಮ್ಮನ ವಿಗ್ರಹ ತಗೋ. ಪುರೋಹಿತ್ರವ್ರೆ, ಹನುಮಂತನ ವಿಗ್ರಹ, ಲಕ್ಷ್ಮಣನ ವಿಗ್ರಹ ನನಗೆ ಕೊಡಿ. ಹುಷಾರಪ್ಪ. ಗುಡಿ ಸುತ್ತ 3 ಪ್ರದಕ್ಷಿಣೆ ಹಾಕಿ ಬನ್ನಿ. ಹೊರಡಿ.
ಏನ್ ಮಾಡ್ತಿದ್ಯಾ? ನೀವೇನ್ ಮಾಡ್ತಿದ್ದೀರೋ ನಾನು ಅದನ್ನೇ ಮಾಡ್ತಾ ಇದ್ದೀನಿ. ನನ್ ಹಿಂದೆ ಯಾಕೆ ಬರ್ತಿದ್ಯಾ? ನೀವೇ ಮುಂದೆ ಹೋಗ್ತಾ ಇದ್ದೀರಾ ಅಲ್ವಾ? ನೀನ್ ನನ್ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ತಿದ್ಯಲ್ಲ, ಯಾಕೆ? ಹೌದು, ಗಂಡನ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಇದ್ದೀನಿ. ತಪ್ಪೇನು? ಏನ್ ನಾಣಿ ಅವ್ರೆ? ಏನ್ ತಪ್ಪಿಲ್ಲ ಮೇಡಮ್. ಸಪ್ತಪದಿ ಅಂತಾರೆ. ಪ್ರದಕ್ಷಿಣೆ ಹೆಸರಲ್ಲಿ ನೀವು 7 ಹೆಜ್ಜೆ ನಡೆದು ಬಂದ್ರಿ. ಇದು ಪ್ರದಕ್ಷಿಣೆನೇ ನಾಣಿ. ಇದಕ್ಕೆ 7 ಹೆಜ್ಜೆ ಅಂತ ಹೆಸರಿಡ್ಬೇಡ. ಮದ್ವೆಯಲ್ಲಿ ಕಾಲಿನ ಮೇಲೆ ಕಾಲಿಡೋ ಹಾಗೆ ಈಗ ನೀವು ನನ್ನ ಕಾಲಿನ ಮೇಲೆ ನಿಮ್ ಕಾಲಿಟ್ಟಿದ್ದೀರಾ. ಮೊದ್ಲು ಅದನ್ನ ನೋಡಿ. ಅಂದ್ರೆ ಸಪ್ತಪದಿ ಹೆಬ್ಬೆರಳು ಮುಟ್ಟೋದು ಎಲ್ಲ ಆಯ್ತು ಅಂದಂಗ ಆಯ್ತು. ತಾಳಿ ಅಕ್ಷತೆ ಕೂಡ ಆಯ್ತಲ್ಲ ನಾಣಿ ಅವ್ರೆ. ಎಲ್ಲ ನಾನ್ ಕೇಳ್ದಿದ್ರು ಮಾಡಿದ್ದಾರೆ. ಇನ್ನು ಅರುಂಧತಿ ನಕ್ಷತ್ರ ತೋರ್ಸೋದೊಂದೇ ಉಳ್ದಿರೋದು ಮೇಡಮ್. ಇಷ್ಟು ಮಾಡ್ದವ್ರು ಅದೊಂದು ಮಾಡಲ್ವಾ ನಾಣಿ ಅವ್ರೆ? ನನ್ನ ಹತ್ರನೇ ಆಟ ಆಡ್ತೀಯಾ? ನಿನಗ್ ನಕ್ಷತ್ರ ತೋರಿಸ್ತೀನಿ. ಹಾ, ನೋಡಿದ್ರ ನಾನ್ ಕೇಳೋದ್ರೊಳಗೆ ಅರುಂಧತಿ ನಕ್ಷತ್ರನು ತೋರಿಸ್ತಾರಂತೆ. ಏನೇ ಹೇಳಿ ನಾಣಿ, ನೀವು ನಮ್ಮ ಯಜಮಾನ್ರು ತುಂಬಾ ಒಳ್ಳೆಯವ್ರು. ಕೇಳೋದ್ರೊಳಗೆ ಎಲ್ಲ ಕೊಡ್ತಾರೆ. ಸಾರ್ ಮೇಲೆ ಬೆಂಕಿ ತರ ಇದ್ರು ಮನ್ಸು ಮಲ್ಗೆ ಹೂ ತರ ಮೇಡಮ್. ಹೌದು, ನನ್ ಬಂಗಾರದ ಕೊಂಬೆ. ನಾಣಿ, ಸ್ವಾಮಿ, ಇದೆಲ್ಲ ಗೊತ್ತಿಲ್ಲದೆ ಆಗಿದ್ದ ಇಲ್ಲ ಬೇಕು ಅಂತ ಮಾಡಿದ್ದ? ಬೇಕು ಅಂತ ಯಾರು ಮಾಡ್ತಾರೆ ಸರ್? ನೀನೇ. ನೀವು ಮಾಡಿ ನನ್ ಮೇಲೆ ಹೇಳ್ತೀರಲ್ಲ ಸರ್. ನನಗೆ ಡೌಟ್ ಆಗ್ತಿದೆ. ಇಲ್ಲಿದ್ರೆ ಪ್ರತಿ ಸಲ ನಾನೇ ಸೋಲೋದು ಹೇಗೆ? ಸುಮ್ನಿರಿ ಸರ್. ನೀವು ಸೋಲೋದು ಅಂದ್ರೇನು? ನೀವು ಮೇಡಮ್ ಹೃದಯನ ಗೆದ್ದಿದ್ದೀರಾ. ಮೇಡಮ್ ಕೇಳಿದ್ನೆಲ್ಲ ನೆರವೇರಿಸಿದ್ದೀರಾ. ನಾಣಿ, ಗುಡಿ ಆಗಿದ್ದಕ್ಕೆ ಕೆಟ್ಟ ಭಾಷೆ ಬರ್ತಿಲ್ಲ. ನನ್ಗ ಪ್ರಭು, ಈ ಆಂಜನೇಯಂಗ ಪ್ರಭು. ನಿನ್ನೆ ನೀನ್ ಕೂಡ ನೋಡ್ಕೊಂಡ್ ಬಾ ಅಂದ್ರೆ ಸುಟ್ಟು ಬರೋ ಜಾತಿ ನಿಂದು. ನನ್ ಪಕ್ಕದಲ್ಲಿರುವಂತಂದ್ರೆ ಅವಳ ಪಕ್ಕಕ್ಕೆ ಹೋಗಿದ್ಯಾ? ರಾಮ, ನಾನು ನಿಮ್ಮ ಉಪ್ಪು ಖಾರ ತಿಂದು. ನಿಲ್ಸು, ನಿನ್ ಸಾಲ್ಟ್ ಪೆಪ್ಪರ್ ಡೈಲಾಗ್ನ ನಿಲ್ಸು. ಇನ್ ಮುಂದೆ ನಾನೇ ಕೇರ್ಫುಲ್ ಆಗಿರ್ತೀನಿ. ಜೈ ಶ್ರೀರಾಮ್. ಅಮ್ಮ, ಮುಹೂರ್ತಕ್ಕೆ ಸಮಯ ಮೀರ್ತಾ ಇದೆ. ಪ್ರದಕ್ಷಿಣೆ ಮಾಡಕ್ ಹೋದವ್ರು ಇನ್ನೂ ಬಂದೇ ಇಲ್ವಲ್ಲ? ಜನಾರ್ದನ್, ಕಲ್ಪನಾ, ಹೋಗಿ ಜೈ ಗಂಗನ ಕರ್ಕೊಂಡ್ ಬನ್ನಿ. ಏನ್ರಿ, ಅಲ್ಲಿ ನೋಡಿ. ಮುಹೂರ್ತಕ್ಕೆ ಟೈಮ್ ಆಗ್ತಿದ್ರೆ ಇಲ್ಲೇನ್ ಮಾಡ್ತಿದ್ರ ಅಜಯ್? ನಡೀರಿ. ಗಂಗಾ ಎಲ್ಲಪ್ಪ? ನಂಗೊತ್ತಿಲ್ಲ. ನಿನಗ್ ಗೊತ್ತಿಲ್ಲ ಅಂದ್ರೆ ಏನು? ನಾಣಿ, ಗಂಗಾ ಎಲ್ಲಿ? ಈಗಷ್ಟೇ ಆ ಕಡೆ ಹೋದ್ರು ಮೇಡಮ್. ನಾನು ಹೋಗಿ ಕರ್ಕೊಂಡ್ ಬರ್ತೀನಿ ರೀ. ಬೇಡ ನಾಣಿ, ನೀವ್ ಹೋಗಿರಿ, ನಾನ್ ಕರ್ಕೊಂಡ್ ಬರ್ತೀನಿ. ಹೋಗಿ ಬನ್ನಿ. ಅತ್ಗೆ, ಯಾವಾಗ ಬಂದ್ರಿ? ಬನ್ನಿ ಅತ್ಗೆ.
ನೀವು ಹೋಗಿರಿ, ನಾವು ಬರ್ತೀವಿ. ಆಮೇಲೆ ನೀವಿಬ್ರು ಮಾತಾಡ್ಕೊಳ್ಳಿ. ಮುಹೂರ್ತಕ್ಕೆ ಟೈಮ್ ಆಗ್ತಿದೆ. ಬಾಮ್ಮ, ಬಾ. ನಿಲ್ಲಿ ನಿಲ್ಲಿ ನಿಲ್ಲಿ, ನಾನು ಇಲ್ದೆ ಹೋಗ್ತಿದ್ದೀರಲ್ಲ. ಎಲ್ಲಿಗೆ ಹೋಗಿದ್ಯಮ್ಮ? ನಿನ್ನ ಅತ್ತೆ ನೀನ್ ಹುಡ್ಕೊಂಡು ಹೋದ್ಲು. ಕೇಳ್ದಿದ್ರು ಎಲ್ಲ ಮಾಡಿರೋ ನನ್ನ ಯಜಮಾನ್ರಿಗೆ ಒಳ್ಳೇದಾಗ್ಲಿ ಅಂತ ದೇವರಿಗೆ ಕೈ ಮುಗಿತಿದ್ದೆ ಮಾವ. ಬನ್ನಿ ಹೋಗೋಣ. ಚಂದ್ರಿಕಾ, ನಮ್ ಪ್ಲಾನ್ ಸಕ್ಸಸ್. ನಮ್ ಕನ್ಸು ನನ್ಸಾಯ್ತು. ಅಲ್ಲಿ ಗಂಗಾ, ಇಲ್ಲಿ ನಿತ್ಯ ಬರ್ತಿದ್ದಾರೆ. ಈ ಕ್ಷಣಕ್ಕೋಸ್ಕರನೇ ಅಲ್ವಾ ನಾವು ಕಾಯ್ತಾ ಇದ್ದಿದ್ದು? ಇವತ್ತಿಗೆ ನಮ್ ಕಷ್ಟ ಎಲ್ಲ ತೀರ್ ಹೋಯ್ತು. ಹೌದು, ಕಣ್ಮುಚ್ಕೊಂಡು ದೇವ್ರಿಗೆ ಕೈ ಮುಗಿಯೋಣ. ಚಂದ್ರಿಕಾ, ಹಾ, ನಿತ್ಯ ಎಲ್ಲಿ? ಹೌದು, ನಿತ್ಯ ಎಲ್ಲಿ? ಇವತ್ತು ತುಂಬಾ ಖುಷಿ ಆಗ್ತಿದ್ಯಮ್ಮ. ಜೈ ನಿನ್ ಕುತ್ತಿಗೆಗೆ ಮುತ್ತಿನ ಹಾರ ಕಟ್ಟ, ಮನೆಯಲ್ಲಿ ಅಕ್ಷತೆ ಹಾಕ್ದ, ಇಬ್ರು ವಿಗ್ರಹ ಹಿಡ್ಕೊಂಡು ಪ್ರದಕ್ಷಿಣೆ ಕೂಡ ಮಾಡಿದ್ರಿ. ಹೌದು, ನಿನ್ ಕೈಯಲ್ಲಿ ಸೀತಮ್ಮನ್ ವಿಗ್ರಹ ಇರ್ಬೇಕಿತ್ತಲ್ಲ, ಎಲ್ಲಿ? ಅತ್ಗೆ, ನೀವಿದ್ದೀರಲ್ಲ, ಗಂಗಾ ಎಲ್ಲಿ? ಆಗ್ಲಿಂದ ಇಲ್ಲಿ ನಾನು ಒಬ್ಳೇ ಇದ್ದೀನಿ. ಗಂಗಾ ಎಲ್ಲಿದ್ದಾಳೆ? ಅದೇನು, ನಾನು ಗಂಗಾ ಕೈ ಹಿಡ್ಕೊಂಡಲ್ವಾ ಬಂದಿದ್ದು? ನೀವು ನನ್ನ ಕೈ ಹಿಡ್ಕೊಂಡು ಬರ್ತಿದ್ದೀರಾ, ಬೇಕಾದ್ರೆ ನೋಡಿ. ನಿಮ್ಗೆ ಸೊಸೆ ಮೇಲೆ ಪ್ರೀತಿ ಹೆಚ್ಚಾಗಿ ನನ್ನೇ ಗಂಗಾ ಅನ್ಕೊಂಡಿದ್ದೀರಾ. ಗಂಗಾ ಜೈ ಜೊತೆ ಹೋಗ್ತಿದ್ದಾಳೆ, ಅಲ್ಲಿ ನೋಡಿ. ಇವತ್ತು ನಿಮ್ ಸಂತೋಷ ಮಿತಿ ಮೀರಿರೋ ಹಾಗಿದೆ. ಒಂದೊಂದ್ಸಲ ಹಾಗೆ ಸಂತೋಷ ಹೆಚ್ಚಾದ್ರೆ ಇಲ್ದಿದ್ದು ಇರೋ ಹಾಗೆ, ಇರೋದು ಇಲ್ದಿದ್ದ ಹಾಗೆ ಅನ್ಸುತ್ತೆ. ಬನ್ನಿ. ಏನತ್ಗೆ ಎಲ್ಲ ಕನ್ಫ್ಯೂಸ್ ಅನಿಸ್ತಿದ್ಯಾ? ಗಂಗಾ ಕೈ ಹಿಡ್ಕೊಂಡಿರೋ ನಿಮ್ಗೆ ರೂಪಾ ಕೈ ಹೇಗ್ ಬಂತು ಅಂತ ಅನ್ಕೋತಿದ್ದೀರಾ? ನೀವು ಹಿಡ್ಕೊಂಡಿದ್ದು ಆ ಗಂಗಾನಲ್ಲ, ನಿತ್ಯನ. ನಿತ್ಯ ಬದುಕೇ ಇದ್ದಾಳೆ.